ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಸದಸ್ಯರುಗಳು ಎಲ್ಲರೂ ಕೂಡ ಆ ಜ್ಯೋತಿಯನ್ನು ಬೆಳಗಿಸುವ ಮುಖೇನ ಯಶಸ್ವಿ ನೀಡ್ತಾ ಇದ್ದಾರೆ. ಮಾನ್ಯ ಪರಮ ಪೂಜ್ಯರು ಹಾಗೂ ರಾಜಕೀಯ ಧುರೀಣರು, ಮಾನ್ಯ ಶಾಸಕರು, ತಮ್ಮ ಚಪ್ಪಾಳೆ ಅತ್ಯವಶ್ಯಕ ಅನಿಸ್ತದೆ ನನಗೆ. ವಿದ್ಯಾರ್ಥಿಗಳು ವಿಶೇಷವಾಗಿ ತಮ್ಮ ಶಾಲೆಯ ಸಂಭ್ರಮವಿದು. ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದು ಕೊಡಬೇಕು. ಬಿರಾದರ್ ಅಸ್ಕಿಯವರು, ರವಿ ಸುಧಾಕರ್ ಅವರು, ಶರಣು ಶಿಂದೆಯವರು, ಲಕ್ಕಪ್ಪ ಬಡಿಗೇರವರು, ಹಿರೇಕುರ್ಬರ್ ಸರ್ ಅವರು, ಶರಣು ಇಟಗಿಯವರು, ತಾವೆಲ್ಲರೂ ಕೂಡ ಆ ಜ್ಯೋತಿಯನ್ನು ಬೆಳಗಿಸುವ ಕಾರ್ಯದಲ್ಲಿ ಭಾಗಿಯಾಗಬೇಕು. ಮಾತೋಶ್ರೀ ಕುಲಕರ್ಣಿ ತಾಯಿಯವರು ಕೂಡ ಅದರಲ್ಲಿ ಭಾಗಿಯಾಗಬೇಕು. ಭಾಗ್ಯಶ್ರೀ ಸುಧಾಕರ್ ಅವರು ಕೂಡ ಅದರಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರ್ಯಕ್ರಮದ ರಿಬನ್ ಅನ್ನು ಕಟ್ ಮಾಡಬೇಕಂತ ಅವರ ಮೂಲಕ ವಿನಂತಿಸ್ಕೊಳ್ತಾ ಇದ್ದಾರೆ. ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನ ಈ ವೇದಿಕೆಯ ಮೇಲೆ ಇರತಕ್ಕಂತ ಅತ್ಯಂತ ಹಿರಿಯ ಜೀವ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಾತೋಶ್ರೀ ಕುಲಕರ್ಣಿ ತಾಯಿ ಅವರಿಗೆ ಒಮ್ಮೆ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಗೌರವಿಸೋಣ. ಯಾಕಂದ್ರ ಸಾಕಷ್ಟು ಗ್ರಾಮ ಪಂಚಾಯತಿ ಅಧ್ಯಕ್ಷರದಾರ, ಅಸ್ಕಿ ಅವರು, ಬೆಕ್ನಾಳದವರು, ಮತ್ತ ನಮ್ಮ ಕೊಂಡಗುಳಿ ಅಧ್ಯಕ್ಷರು, ಸಾಕಷ್ಟು ಮೆಂಬರ್ಗಳು, ಮತ್ತ ಈಗ ತಾನೇ ಪ್ರಶಸ್ತಿಯನ್ನ ತಗೊಂಡಂತ ಹಿರಿಯ ಶಿಕ್ಷಕರು ಹಾಗೂ ವಿವಿಧ ಸಂಘಟನೆಯ ನಾಯಕರು ಹಾಗೂ ಎಲ್ಲ ರಾಜಕೀಯ ಮುಖಂಡರು ಅವರಿವರನ್ನದೇ ವೇದಿಕೆಯ ಮೇಲೆ ಉಪಸ್ಥಿತಿರುವಂತ ಯಾವತ್ತು ನನ್ನ ಆತ್ಮೀಯ ಎಲ್ಲ ಗಣ್ಯಾತಿ ಗಣ್ಯರೇ, ಇಲ್ಲಿ ಕೂಡಿದಂತ ಯಾವತ್ತು ನನ್ನ ಆತ್ಮೀಯ ಹಿರಿಯರೇ, ಅಣ್ಣ ತಮ್ಮಂದರೇ, ಶ್ರದ್ಧೆ ತಾಯಂದರೆ, ಮುದ್ದು ವಿದ್ಯಾರ್ಥಿನಿಯರೇ ಹಾಗೂ ಈ ಸಂಸ್ಥೆಯ ಅಧ್ಯಕ್ಷರು, ಆತ್ಮೀಯರು, ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತ ಮಹಾಂತೇಶಣ್ಣ ಕಾಂಬ್ಳೆ ಅವರೇ, ಇವತ್ತಿನ ದಿವಸ ಈ ಶಾಲೆಯ ಕಾರ್ಯಕ್ರಮವನ್ನು ನೋಡಿದ್ರ ಬಹಳ ಖುಷಿ ಅನಿಸ್ತೈತಿ. ಮತ್ತು ಅಟ್ಟೆ ಅಚ್ಚುಕಟ್ಟಾಗಿ ಮಹಾಂತೇಶಣ್ಣವರು ನೆರವೇರಿಸಿದರು. ಯಾಕಂದ್ರೆ ವಿವಿಧ ರಂಗದಲ್ಲಿ ಮುಂದೆ ಬಂದಂತ ಹಾಗೂ ಪ್ರತಿಭಾ ವಿದ್ಯಾರ್ಥಿಗಳು ಏನು ಹೆಚ್ಚಿನ ಅಂಕವನ್ನ ಪಡೆದಾರ ಅವ್ರಿಗಿನ್ನೂ ಸಹಿತ ಸನ್ಮಾನ ಮಾಡೋ ಮುಖಾಂತರ ಎಲ್ಲಾ ಮಕ್ಕಳಿಗೆ ಒಂದು ಸಂದೇಶವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ನಾವು ಸಹಿತ ಹೆಚ್ಚಿನ ಅಂಕವನ್ನ ಗಳಿಸಿದ್ರ ನಮಗಾದ್ರೂ ಸಹಿತ ಇಲ್ಲಿ ಕರೆದು ಸನ್ಮಾನ ಮಾಡಿ ಸತ್ಕರಿಸ್ತಾರ ಅನ್ನೋಂತ ಸಂದೇಶವನ್ನ ನಮ್ಮ ಮಹಾಂತೇಶ್ ಅಣ್ಣವ್ರು ಕೊಟ್ರು. ಇವತ್ತಿನ ದಿವಸ ಈ ಶಿಕ್ಷಣ ಸಂಸ್ಥೆ ಗ್ರಾಮೀಣ ಮಟ್ಟದಲ್ಲಿ ಬಹಳ ಎತ್ತರಕ್ಕೆ ಇದನ್ನ ಬೆಳೆಸಿದ್ದಾರೆ. ಇನ್ನೂ ಹೆಚ್ಚಿಗೆ ಎತ್ತರಕ್ಕೆ ಬೆಳೀಲಿ ಅನ್ನೋಂತ ಆಶಯನ ವ್ಯಕ್ತಪಡಿಸುತ್ತ, ಅದೇ ರೀತಿ ಅವರೊಬ್ಬ ಶ್ರಮಜೀವಿ, ಅದೇ ರೀತಿ ಬಹಳ ಮಾತಾಡುವಂತ ಕಾರ್ಯಕ್ರಮ ಇಲ್ಲ. ಯಾಕಂದ್ರೆ ಇಟ್ಟೊತ್ತನ ಸನ್ಮಾನ ಆಯ್ತು, 8:30 ಆಯ್ತು, 7ಕ್ಕೆ ಚಾಲು ಇಲ್ಲ ಅಂದಾಗ ಬಂದು ನಾನೇ ಚಾಲು ಮಾಡಿಸಿನಿ. ಅದೇ ರೀತಿ ಇಲ್ಲಿ ಕೂತವ್ರು ಹೊಸರು ಒಂದೊಂದು ಅದ್ರಾಗ ನಮ್ ಮುತ್ತು ಅಮರ್ಕೇಳವ್ರಿಗೆ ಅದು ಕೊಟ್ರೆ 45 ಮಿನಿಟ್ ಮಾತಾಡ್ಬಿಡ್ತಾರ. ಅವ್ರು ಮಾತಾಡಿದ್ರಂದ್ರೆ ಹೊತ್ತು ಹೊಂಟಿ ಬಿಡ್ತದ. ಸಾಂಸ್ಕೃತಿಕ ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಕ್ ಬಂದಂತವ್ರು ನಿರಾಶೆ ಆಗುತ್ತ. ಯಾಕಂದ್ರೆ ಮಕ್ಕಳು ಬಹಳ ಉತ್ಸಾಹದಿಂದ ತಯಾರಾಗ್ಯಾರ. ನಾ ಬರ್ಬೇಕಾದ್ರೆ ಮೊದ್ಲು ನನಗ ಸ್ವಾಗತ ಮಾಡಿದವರು ಯಾರು ಇದ್ರ ಅವ್ರು ಮುದ್ದು ಪುಟಾಣಿ ಮಕ್ಕಳು ಅಂತೇಳಿ ನಾನು ಬಹಳ ಅಭಿಮಾನದಿಂದ ಹೇಳ್ಬೇಕಾಕತ್ ಬಂಧುಗಳೇ. ಯಾಕಂದ್ರ ನಾನು ಚುನಾವಣೆ ಪ್ರಚಾರಕ್ಕೆ ಹೋದಾಗೂ ಸಹಿತ ಎಲ್ಲಾ ಮಕ್ಕಳು ನಾನು ನೋಡಿದ ತಕ್ಷಣ ರಾಜುಗೌಡ ಚೀರ್ತಿದ್ರು, ಎಲ್ಲಾರು ಕೈ ಮಾಡಿ ನನಗ ವಿಶ್ ಮಾಡ್ತಿದ್ರು, ಮನಸ್ಸಿನಿಂದ ಆಶೀರ್ವಾದ ಮಾಡ್ತಿದ್ರು. ಮಕ್ಕಳಂದ್ರೆ ಏನು ದೇವ್ರಿದ್ದಂಗ, ಆ ದೇವ್ರ ಮನಸ್ಸಿನ ಮಂದ್ರ ಈ ಮಕ್ಕಳ ಮನಸ್ಸಿನಾಗ ಬಂದೈತನಂತ. ಇವತ್ತು ನಾ ಬರ್ಬೇಕಾದ್ರ ಈ ಸಂಸ್ಥೆಯ ಮಕ್ಕಳು ಎಲ್ಲಾರು ಎಷ್ಟು ಪ್ರೀತಿಯಿಂದ ನಾನು ಶೇಕ್ ಹ್ಯಾಂಡ್ ಮಾಡಿ ಸ್ವಾಗತ ಮಾಡಿದ್ರು. ಅದಕ್ಕೆ ಅವರಿಗೆ ಅಭಿನಂದನೆ ನಾನು ಹೇಳಿಕ್ ಬಯಸ್ತೀನಿ. ಈ ಗ್ರಾಮೀಣ ಮಟ್ಟದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯವರಿಗೆ ಹೇಳಿಕ್ ಬಯಸ್ತೀನಿ. ಇವತ್ತಿನ ದಿವಸ 20ನೇ ಶತಮಾನ ಕಾಂಪಿಟೇಟಿವ್ ಜಗತ್ತಿರುವುದರಿಂದ ವಿದ್ಯಾಭ್ಯಾಸ ಇವತ್ತು ಅಗತ್ಯವಾದಂತದ್ದೇ. ಹಿಂದ ನಾವು ಶಾಲಿ ಕಲಿಯಾಗ ನಾವು ಕೇಳ್ತಿದ್ವಿ, ಏನಾದ್ರಿ ನಿಮ್ ಮಗ ಪಾಸ್ ಆದಿಲ್ಲ ಅಂತ ಹೇಳಿ. ಅವಾಗ ನಮ್ಮ ಮಗ ಫಸ್ಟ್ ಕ್ಲಾಸ್ ಬಂದ್ರಿ, ಡಿಸ್ಟಿಂಕ್ಷನ್ ಬಂದ್ರ ಊರಿಗೆಲ್ಲ ಪೇಡಿ ಹಂಚುವಂತದ್. ಆದ್ರೆ ಇವತ್ತ ಹೋಗ್ಬಿಟ್ಟದು, ನಿಮ್ ಮಗ ಎಷ್ಟು ಪರ್ಸೆಂಟೇಜ್ ಮಾಡಿದ್ರಿ? 90 ಮಾಡಿದ್ವು, 99, 98. ಯಾಕಂದ್ರೆ ಇವತ್ತಿನ ಸ್ಪರ್ಧಾತ್ಮಕ ಈ ಯುಗದಾಗ ಮಕ್ಕಳು ಆ ಮಟ್ಟಕ್ಕೆ ಹೋಗ್ಲೇಬೇಕಾಗ್ಯದ. ಆದ್ರ ಅದ್ರ ಜೊತೆ ಇನ್ನೊಂದು ಹೇಳ್ಬೇಕಂದ್ರ ಒಂದ್ ಪ್ರೀತಿ, ವಿಶ್ವಾಸ, ಬಾಂಧವ್ಯ, ಸಂಸ್ಕಾರನು ಕೊಡುವಂತ ಕೆಲಸ ಇಂತ ಗ್ರಾಮೀಣ ಸಂಸ್ಥೆಗಳು ಮಾಡ್ತಾವಂದ್ರ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ. ಯಾಕಂದ್ರ
ನಾವು ಸಮಾಜದಲ್ಲಿ ಬದುಕಬೇಕಾಗ್ಯದ. ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆ ಸಂಸ್ಕಾರ, ಕ್ರೀಡೆ ಅವೆಲ್ಲರೂ ಅವಶ್ಯಕತೆ ಇದಾವ ಅನ್ನೋಂತ ಮಾತನ್ನ ನಾ ಇಲ್ಲಿ ಹೇಳಕ್ ಬಯಸ್ತೀನಿ. ಇವತ್ತು ಸಣ್ಣ ಮಕ್ಕಳು ನೋಡಿದ್ರು ಸಹಿತ ಆಟ ಪಾಠ ಎಲ್ಲ ಬಿಟ್ಟವ್ರಿಗೆ ಏನ್ ಮಾಡ್ತಾರ, ನಾವು ಹಿಂದ್ ಹೋಗಿ ಬಿಸಿಲಾಗ ಕ್ರಿಕೆಟ್ ಆಡ್ತಿದ್ದೇವ್, ನಮ್ಗ ಸ್ಟಂಪ್ ಇರ್ತಿದ್ದಿಲ್ಲ, ಕಲ್ಲು ಹಚ್ಚಿ ಆಡ್ತಿದ್ವಿ ನಾವು. ಆದ್ರೆ ಇವತ್ತಿನ ಜಗತ್ನಾಗ ಎಲ್ಲಾ ಸೌಕರ್ಯಗಳು ಕೊಟ್ಟರು ಸಹಿತ ಹುಡುಗರು ಮೊಬೈಲ್ ಹಿಡ್ಕೊಂಡ್ ಕೂತ್ ಬಿಡ್ತಾರ. ಮನ್ಯಾಗ ಏನ್ರಿ ಕೆಲ್ಸ ಇದ್ರೆ ಮೊಬೈಲ್ ಕೊಟ್ಟು ಕುಂಡ್ರಿಸಿ ಬಿಡ್ತಾರ. ಆ ಮೊಬೈಲ್ ಸಂಸ್ಕೃತಿ ಹೋಗ್ಬೇಕನ್ನಂತದ್ದು ನನ್ನ ಅಭಿಪ್ರಾಯ. ಯಾಕಂದ್ರ ಮಕ್ಕಳ ಬುದ್ಧಿ ಮೇಲೆ ಹಾಗೂ ಮನ್ಸಿನ ಮ್ಯಾಗ ಪರಿಣಾಮ ಮಾಡುವಂತ ಇವತ್ತು ಸಾಕಷ್ಟು ಗೇಮ್ಗಳ ಮುಖಾಂತರ ಆತ್ಮಹತ್ಯೆ, ಮಕ್ಕಳು ಮೊಬೈಲ್ ಕೊಡ್ಲಿಲ್ಲ ಅಂತದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಂತದ್ದು ಸಾಕಷ್ಟು ಉದಾಹರಣೆಗಳಿದಾವ. ಆದ್ರೆ ದೈಹಿಕವಾಗಿ ಬಲಾಢ್ಯ ಆಗಿ, ಯಾಕಂದ್ರೆ ಒಳ್ಳೆ ಒಳ್ಳೆ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನ ಮಾಡೋ ಮುಖಾಂತರ ಒಳ್ಳೆ ಈಗ ಏನಂತಾರ ಮಂದಿ, ರೊಕ್ಕ ಕೊಡ್ತೀವಿ, ಎಲ್ಲಾ ಫೆಸಿಲಿಟಿ ಬೇಕು ನಮ್ಮ ಮಕ್ಕಳಿಗೆ ಏನಂತ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆ ಒಳಗೆ ಹೋಗಿ ಮಕ್ಕಳನ್ನ ಹಾಕುದು, ಅಲ್ಲಿ ಶಿಕ್ಷಣ ಕೊಡ್ತಾರ, ಮುಂದೆ ಅವರು ಒಳ್ಳೆ ನೌಕರಿಗೂ ಹೋಗ್ತಾರ. ಆದ್ರೆ ಏನು ಒಂದು ಪ್ರೀತಿ, ವಿಶ್ವಾಸ, ಸಂಸ್ಕಾರ, ಬಾಂಧವ್ಯ ಅಂತ ಕಮ್ಮಿ ಆಗಾಕತ್ತೈತಂದ್ರ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ. ಅದಕ್ಕೆ ಇವತ್ತಿನ ಶಿಕ್ಷಣದ ಜೊತೆ ಸಂಸ್ಕಾರ ಕೊಡುವಂತ ಕೆಲಸನು ಈ ಸಂಸ್ಥೆ ಮಾಡ್ಲಿ ಅನ್ನಂತ ಮನವಿಯನ್ನು. ಮತ್ತೆ ತಾಯಂದಿರೇ, ಆತ್ಮೀಯರೇ, ಯುವ ಮಿತ್ರರೇ, ಇವತ್ತು ಕಾಂಬಳೆಯವರ ಸ್ಕೂಲ್ ಅಂತಂದ್ರೆ ಬಹಳ ಅವಿರತವಾಗಿ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಈ ಗ್ರಾಮೀಣ ಭಾಗದ ಪ್ರತಿಭೆಗಳನ್ನು ಹೊರತರಬೇಕು. ಈ ಮಕ್ಕಳ ಭವಿಷ್ಯವನ್ನ ಮುನ್ನುಡಿ ಬರಬೇಕೆನ್ನುವ ಉದ್ದೇಶದಿಂದ ಬಹಳ ಇವತ್ತು ಕಷ್ಟಪಟ್ಟು ಈ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆಯನ್ನ ಮಾಡಿ ಗ್ರಾಮೀಣ ಭಾಗದಲ್ಲಿ ತಮ್ಮದೇ ಆದಂತ ಇವತ್ತು ಎಲ್ಲ ವಿದ್ಯಾರ್ಥಿಗಳ ಮುರಾರ್ಜಿ ದೇಸಾಯಿ ಇರ್ಬೋದು, ಸಾಕಷ್ಟು ಸೈನಿಕ ಶಾಲೆಗಳಿಗೆ ಆಯ್ಕೆ ಮಾಡುವ ಮೂಲಕ ಈ ಶಿಕ್ಷಣ ಸಂಸ್ಥೆ ಬಹಳ ಇವತ್ತು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಈ ತರ ಬಹಳ ನೀವು ನಮ್ಮ ಮಾತು ಕೇಳ ಬಹಳ ಮಂದಿ ಗೊತ್ತಿಲ್ಲ. ಅದಕ್ಕಾಗಿ ಶಿಕ್ಷಣ ಮತ್ತು ಸಂಸ್ಕಾರವನ್ನ ಈ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಶಿಕ್ಷಣ ಮತ್ತು ಸಂಸ್ಕಾರವನ್ನು ಕೊಟ್ಟು ಈ ಮಕ್ಕಳಿಗೆ ಉನ್ನತ ಅಭ್ಯಾಸವನ್ನು ಕೊಡುವಂತ ಈ ಯಶಸ್ವಿ ಶಾಲೆ ಇನ್ನು ಮುಂದೆ ಯಶಸ್ವಿ ಆಗಲಿ ಅನ್ನುವಂತ ಆಶಾಭಾವದ ಮಾತುಗಳನ್ನು ಹೇಳಿ, ಯಾಕಂತಂದ್ರೆ ಇನ್ನ ಮಕ್ಕಳ ಸಾಂಸ್ಕೃತಿಕ ಹಬ್ಬ ಇರೋದ್ರಿಂದ ಆ ಕಾರ್ಯಕ್ರಮಗಳನ್ನು ನೋಡಿ ತಂದೆ ತಾಯಂದಿರು ಆಗಮಿಸಿದ್ದೀರಿ. ಅದಕ್ಕೆ ನಾವು ನೀವು ಕೂಡಿ ಹೆಚ್ಚಿನ ಸಮಯ ಮೀಸಲಿಟ್ಟು ಒಂದೆರಡು ಮಾತನ್ನು ಮುಚ್ಚನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ ಆಗಮಿಸಿದಂತ ಎಲ್ಲ ಪಾಲಕ ವರ್ಗದವರು, ಯಶಸ್ವಿ ಸೈನಿಕ ಹಿರಿಯ ಪ್ರಾಥಮಿಕ ಶಾಲೆ ಹೆಸರಿಗೆ ತಕ್ಕಂತೆ ಸುಮಾರು 2 ದಶಕಗಳಿಂದ ಈ ಭಾಗದಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಮಾಡ್ತಾ ಈ ಭಾಗದ ಶಿಕ್ಷಣ ವಂಚಿತ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡಿ ಅವರಿಗೆ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಜೀವನವನ್ನು ರೂಪಿಸುವಂತಹ ಕೆಲಸವನ್ನ ಈ ಶಿಕ್ಷಣ ಸಂಸ್ಥೆ ಮಾಡ್ತಾ ಬಂದಿದೆ. ವಿದ್ಯಾ ನಮ್ಮ ನರಸ್ಯ ರೂಪಂ ಅಧಿಕಂ, ವಿದ್ಯಾ ರಾಜಸ್ಸು ಪೂಜಿತ, ವಿದ್ಯಾ ಬಂಧುಜನ ವಿದೇಶಿ ಗಮನೆ, ವಿದ್ಯಾ ವಿಹೀನ ಪಶುಹ ಅಂತೇಳಿ ಒಂದು ಮಾತು ಹೇಳ್ತಾರೆ. ಯಾರು ಶಿಕ್ಷಣವಂತನಾಗಿರ್ತಾನ ಆತನಿಗಿರುವಂತ ಒಂದು ಗೌರವ ಅನಕ್ಷರಸ್ಥರಿಗಿರುವುದಿಲ್ಲ. ಶಿಕ್ಷಣವಂತರಿಗೆ ಬಂಧು ಭಗಿನಿಯರು ಪ್ರೀತಿಯಿಂದ ಕಾಣ್ತಾರೆ. ಶಿಕ್ಷಣವಂತನಾದ ವ್ಯಕ್ತಿ ದೇಶ ವಿದೇಶದಲ್ಲಿ ಹೆಸರು ಮಾಡುವಂತ ಒಂದು ಶಕ್ತಿಯನ್ನು ಪಡಿತಾನೆ. ಅದೇ ಅಶಿಕ್ಷಿತ ಮತ್ತು ಅನಕ್ಷರಸ್ಥನನ್ನ ನಮ್ಮ ಜನ ಪಶುವಿನ ರೂಪದಲ್ಲಿ ಕಾಣ್ತಾರೆ ಅನ್ನೋದೇ ಈ ಮಾತಿನ ಒಂದು ಅರ್ಥ. ನಾವು ಬೇರೆಲ್ಲ ಸಂಪತ್ತುಗಳನ್ನ ಬೇರೆ ಬೇರೆ ವಿಧಾನಗಳಿಂದ ಗಳಿಸಬಹುದು. ಅದು ಹಣ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ಆಸ್ತಿ ಆಗಿರ್ಬೋದು. ಇದನ್ನೆಲ್ಲವನ್ನ ಬೇರೆಯವರು ಬಂದು ನಮ್ಮಿಂದ ದೋಚಿಕೊಂಡು ಹೋಗ್ಬೋದು. ಮಾಡಿದಂಥ ಆಸ್ತಿಯನ್ನ ನಮ್ಮ ಅಣ್ಣ ತಮ್ಮಂದಿರ ಪಾಲ ಕೇಳಬಹುದು. ಗಳಿಸಿಟ್ಟಂತಹ ಸಂಪತ್ತನ್ನ ಕಳ್ಳಕಾಕರು ಬಂದು ಅದನ್ನು ಕಲಿಸ್ಕೊಂಡು ಹೋಗ್ಬೋದು. ಆದರೆ ಕಲಿತಂತ ಶಿಕ್ಷಣವನ್ನ ಯಾರೂ ಸಹ ನಮ್ಮಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವೆಲ್ಲರೂ ಶಿಕ್ಷಣವಂತರಾಗಬೇಕಾಗ್ತದೆ. ನ ಚೋರಹಾರಂ ನ ಚ ರಾಜ್ಯಹಾರಂ ನ ಭಾತೃಭಾಜ್ಯಂ ನ ಚ ಭಾರಕಾರಿ ವೈಯಕೃತೆ ವರ್ಧಿತಂ ಏವಂ ನಿತ್ಯಂ ವಿದ್ಯಾಧನಂ ಸರ್ವಧನಂ ಪ್ರಧಾನಂ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ. ನಾವು ಗಳಿಸಿದಂತಹ ಶಿಕ್ಷಣ, ಈ ಸಂಪತ್ತನ್ನ ನಮ್ಮ ಅಣ್ಣ ತಮ್ಮಂದಿರು ಪಾಲ ಕೇಳಕ್ಕಾಗೋದಿಲ್ಲ. ಕಳ್ಳಕಾಕರು ಬಂದು ಅದನ್ನ ಕದಿಲಿಕ್ಕೆ ಸಾಧ್ಯ ಇಲ್ಲ. ರಾಜ ಮಹಾರಾಜರು ಯುದ್ಧ ಮಾಡಿ ಅದನ್ನ ನಮ್ಮಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ನಾನೆಷ್ಟೇ ಕಲಿತರೂ ಸಹ ಅದು ನನಗೆ ಭಾರ ಆಗೋದಿಲ್ಲ. ಸಂಪಾದಿಸಿದ ಈ ಶಿಕ್ಷಣ ಸಂಪತ್ತನ್ನ ನಾನು ಎಷ್ಟು ಖರ್ಚು ಮಾಡಿದ್ರೆ ಹೆಚ್ಚಾಗುತ್ತೆ ಹೊರತದೆ ಎಂದೂ ಕಮ್ಮಿ ಆಗೋದಿಲ್ಲ. ಅದು ಒಂದೇ ಸಂಪತ್ತನ್ನ ನಾವು ಇವತ್ತು ಗಳಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ
ಯಶಸ್ವಿ ಶಿಕ್ಷಣ ಸಂಸ್ಥೆ ಈ ಭಾಗದಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದು ಒಳ್ಳೆಯ ಶಿಕ್ಷಣವನ್ನು ನೀಡಿ ನಮ್ಮ ಮಕ್ಕಳನ್ನು ಸುಶಿಕ್ಷಿತರನ್ನಾಗಿ ಮಾಡಿ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಶಿಕ್ಷಣದಲ್ಲಿ ಕೇವಲ ಶಿಕ್ಷಕರ ಪಾತ್ರ ಒಂದೇ ಸಾಲದು. ಶಿಕ್ಷಕರ ಜೊತೆಗೆ ಪಾಲಕರು ಸಹ ಸಮಪಾಲನ್ನು ನಮ್ಮ ಮಕ್ಕಳ ಏಳಿಗೆಗಾಗಿ ಮುಡಿಪಾಗಿಡಬೇಕಾಗ್ತದೆ. ಕೇವಲ ಶಿಕ್ಷಣದಿಂದ ಒಬ್ಬ ವ್ಯಕ್ತಿ ಒಳ್ಳೆಯವನಾಗೋದಿಲ್ಲ, ಶಿಕ್ಷಣದ ಜೊತೆಗೆ ಯಾರು ಸಂಸ್ಕಾರವನ್ನು ನೀಡಿ ಬೆಳೆಸ್ತಾರ ಮಕ್ಕಳು, ಅವರು ಮಾತ್ರ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಮಗು ಮನೆಗೆ ಬಂದ ಮೇಲೆ ನಾನು ಸಮಾಜದಲ್ಲಿ ಏನಿದ್ದೀನೋ ಅದನ್ನು ಬಿಟ್ಟು ಕೇವಲ ತಂದೆ ತಾಯಿಯಾಗಿ ನಾವು ಮಗುವನ್ನು ಆರೈಕೆ ಮಾಡಬೇಕಾಗ್ತದೆ. ಇವತ್ತ ಜಗತ್ತಿನಲ್ಲಿ ಸಾಕಷ್ಟು ಜನ ಸಮಾಜದಲ್ಲಿ ಹಾದಿ ತಪ್ಪಿ ನಡೀತಾ ಇದ್ದಾರೆ ಅಂತಂದ್ರೆ ನಮ್ಮ ಮಕ್ಕಳಿಗೆ ನಾವು ಸರಿಯಾಗಿ ಸಮಯ ಕೊಟ್ಟಿಲ್ಲ, ಅವರಿಗೆ ತಿದ್ದಿ ಬುದ್ಧಿ ಹೇಳಿಲ್ಲ ಅನ್ನೋದೇ ಒಂದೇ ಕಾರಣಕ್ಕೆ ಆ ಮಕ್ಕಳೆಲ್ಲ ಸಮಾಜಘಾತಕರಾಗಿ ಕೆಲಸ ಮಾಡ್ತಿದ್ದಾರೆ. ಅದಕ್ಕಾಗಿ ಮನೆಗೆ ಬಂದ ನಂತರ ಕನಿಷ್ಠ 1-2 ಗಂಟೆ ನಮ್ಮ ಮಕ್ಕಳ ಜೊತೆಗೆ ನಾವು ಕಳಿಬೇಕು. ಟಿವಿ ನೋಡೋದು, ಮೊಬೈಲನ್ನು ನಿಲ್ಲಿಸಿ ಮಕ್ಕಳು ಏನು ಓದ್ತಾ ಇದ್ದಾರೆ, ಏನು ತಪ್ಪು ಮಾಡ್ತಾ ಇದ್ದಾರೆ, ಯಾರ ಜೊತೆಗೆ ಮಾತಾಡ್ತಾ ಇದ್ದಾರೆ, ಯಾರ ಜೊತೆಗೆ ಸ್ನೇಹವನ್ನು ಬೆಳೆಸಿ ಬದುಕ್ತಾ ಇದ್ದಾರೆ ಅನ್ನೋದನ್ನ ನಾವು ಕಂಡುಕೊಂಡು ಅವರಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡಿ ಅವರಿಗೆ ಪ್ರೀತಿಯಿಂದ ನಾವು ಬೆಳೆಸಿದಾಗ ಮಾತ್ರ ಅವರು ಒಳ್ಳೆಯ ವ್ಯಕ್ತಿಗಳಾಗ್ತಾರೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಶ್ರಮ ಪಡಬೇಕು. ಯಾಕಂದ್ರೆ ಯಶಸ್ವಿ ಇವತ್ತು 2 ದಶಕಗಳಿಂದ ಈ ಭಾಗದಲ್ಲಿ ಕೆಲಸ ಮಾಡಿ ಇಷ್ಟೊಂದು ಮಟ್ಟಕ್ಕೆ ಬೆಳಿಬೇಕಾದ್ರೆ ಅವರ ಒಂದು ಪರಿಶ್ರಮ ಇದಕ್ಕೆ ಕಾರಣ. ಯಾರು ಪರಿಶ್ರಮ ಪಡ್ತಾರೋ ಅವರು ಎಲ್ಲರಿಗೂ ಆ ದೇವರು ಯಶಸ್ಸನ್ನು ತಂದು ಕೊಡ್ತಾನೆ ಅನ್ನೋದಕ್ಕೆ ಈ ಯಶಸ್ವಿ ಶಿಕ್ಷಣ ಸಂಸ್ಥೆ ಉದಾಹರಣೆ ಅಂತ ಅನ್ನೋ ಒಂದು ಮಾತನ್ನು ಹೇಳಿ, ತಾವೇನು ಮಕ್ಕಳು ಮುಂದೆ ಏನಾಗಬೇಕಂತಿರೋ, ಡಾಕ್ಟರ್ ಆಗ್ಬೇಕಂತಿರೋ, ಇಂಜಿನಿಯರ್ ಆಗ್ಬೇಕಂತಿರೋ, IAS ಆಫೀಸರ್ ಆಗ್ಬೇಕಂತಿರೋ, ಅದಕ್ಕೆಲ್ಲ ಒಂದು ವೇಳೆಯನ್ನು ನಿಗದಿಪಡಿಸಿ ದಿನದ ಇಷ್ಟು ಗಂಟೆಗಳ ಕಾಲ ನಾನು ಓದಬೇಕು, ಇಷ್ಟು ಗಂಟೆಗಳ ಕಾಲ ನಾನು ಆಟ ಆಡಬೇಕು ಅನ್ನೋದನ್ನ ಅಳವಡಿಸಿಕೊಂಡು ದುಶ್ಚಟಗಳಿಂದ ದೂರಿದ್ದಾಗ ಮಾತ್ರ ನಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಇತ್ತು ನಮ್ಮ ಮಾತನ್ನು ಹೇಳಿ, ನಾನು ಇದೇ ಚೆಮ್ನೂರು ಗ್ರಾಮದಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಇವತ್ತು ವೈದ್ಯನಾಗಿ ವಿಜಯಪುರ ನಗರದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ಹಳ್ಳಿಯಿಂದ ಬಂದಂಥ ಜನರಿಗಿರುವಂತಹ ಆ ಒಂದು ತುಡಿತ ಪಟ್ಟಣದಲ್ಲಿರುವಂಥ ಮಕ್ಕಳಿಗೆ ಮತ್ತೇನು ಅಗರ್ಭ ಶ್ರೀಮಂತ ಶಾಲೆಗಳಲ್ಲಿರುವಂಥ ಮಕ್ಕಳಿಗೆ ಇರುವುದಿಲ್ಲ. ಅದಕ್ಕೆ ತಾವೆಲ್ಲರೂ ಶ್ರದ್ಧೆಯಿಂದ ಓದಿ ಮುಂಬರುವ ದಿನಗಳಲ್ಲಿ ಒಳ್ಳೆಯ ವೈದ್ಯರಾಗಿ, ಒಳ್ಳೆಯ ವಿದ್ವಾಂಸರಾಗಿ, ಒಳ್ಳೆಯ ಶಿಕ್ಷಕರಾಗಿ, ಒಳ್ಳೆಯ ಪೊಲೀಸ್ ಅಧಿಕಾರಿಗಳಾಗಿ ಈ ಭಾಗದ ಸೇವೆಯನ್ನು ಮಾಡುವಂತಹ ಕಾಲ ಕೂಡಿ ಬರಲಿ. ತಮ್ಮೆಲ್ಲರಿಗೂ ಆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹರಿಸಿ, ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಯಶಸ್ವಿ ಶಾಲೆ ಎಲ್ಲ ಆಡಳಿತ ಮಂಡಳಿ ವರ್ಗಕ್ಕೂ, ಶಿಕ್ಷಕ ವೃಂದಕ್ಕೂ ಮತ್ತು ತಮ್ಮೆಲ್ಲರಿಗೂ ನಮಸ್ಕರಿಸಿ ನಾನು 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಂಗಲಂ ಜಯ ನಮಃ ಪಾರ್ವತೇಶ್ವರ ರಮಾದೇವ್. ನಾಯನ್ ಬಾಳತನ ಮಾತಾಡಿಲ್ರಿ, ಗಾಬರಿ ಆಗ್ಬೇಡ್ರಿ. ಸ್ವಾನುಭಾವದ ನೆಲೆಯು ನಾನೇನು ಬಲ್ಲೆನು, ನೀ ಒಳವಕ್ಕಿ ನುಡಿಸಿದೊಡೆ ನಾ ನುಡಿವೆನು, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಥಮದಲ್ಲಿ ನನ್ನ ಗುರುಗಳ ಪಾದಕ್ಕೆ ಹಣೆ ಮಾಡಿದು ಬಸವಾದಿ ಶರಣರಲ್ಲಿ ನಮಸ್ಕರಿಸಿ, ಯಶಸ್ವಿ ಸೈನಿಕ ಹಿರಿಯ ಪ್ರಾಥಮಿಕ ಶಾಲೆ ವಾರ್ಷಿಕೋತ್ಸವ ಮತ್ತು ಬೀಳ್ಕೊಡು ಸಮಾರಂಭ ಅಂಗವಾಗಿ ಈ ಕಾರ್ಯಕ್ರಮದ ಶಾಸಕರು ರಾಜುಗೌಡ ಪಾಟೀಲ್ ಅವರಲ್ಲಿಯೂ, ನಮ್ಮ ದಾನ ಕರುಣನೆನಿಸಿಕೊಂಡ ಪ್ರಭುಗೌಡ ಪಾಟೀಲ್ ಅವರಲ್ಲಿಯೂ ಮತ್ತು ನಮ್ಮ ಪ್ರಭುಗೌಡ ಅಸ್ಕಿಯವರಲ್ಲಿಯೂ, ಸಿದ್ದು ಅಸ್ಕಿಯವರಲ್ಲಿಯೂ ಮತ್ತು ನಮ್ಮ ಗುಳ್ಳಾ ಸಾಹೇಬರವಲ್ಲಿಯೂ, ಅವರಿವರನ್ನದೇ ಪತ್ರಿಕಾ ಮಾಧ್ಯಮರು ಮತ್ತು ಅಕ್ಕ ತಂಗಿಯರೇ, ಮುದ್ದು ಮಕ್ಕಳೇ, ಈ ಶಾಲೆಯ ಕೇಂದ್ರ ಬಿಂದು ಅಧ್ಯಕ್ಷರು ಶ್ರೀ ಮಾಂತೇಶ್ ಕಾಂಬ್ಳೆ ಅವ್ರು ಅಂಥವ್ರು ಅಂದ್ರೆ ಬಸವಣ್ಣ ಎಲ್ಲರೂ ನನ್ನವ್ರು ಅಂತ ಹೆಂಗೆ ಅಪ್ಕೋತಿದ್ರು ಹಂಗೆ ನಮ್ಮ ಹೆಸರು ಇರಲಿಲ್ಲ ಅಂದ್ರು ನೋಡ್ರಿ ಬುದ್ಧಿ ಕ್ಷಮೆ ಇರಲಿ, ನೀವು ಬರೀಬೇಕಂತಂದ್ರೆ ಯಾ ಕಾಲಕ್ಕಂತೇಳಿ ಅವ್ರ ಮಾತಿಗೆ ಅಂಥ ಒಳ್ಳೆ ಗುಣಕ್ಕೆ ನಾವು ಬಂದಿದ್ದೆವು. ಬಂದ್ರೂ ನಮಗೆ ಒಳ್ಳೆಯ ರೀತಿ ಸನ್ಮಾನ ಕೊಡೋದಕ್ಕೆ ಅವರಿಗೆ ಈ ಕಾರ್ಯಕ್ರಮದ ಅಂಗವಾಗಿ ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೆ ಆತ್ಮ ಪರಮಾತ್ಮ ಶರಣಾರ್ಥಿ. ಸ್ವಾಮಿ ವಿವೇಕಾನಂದ ಅವರೊಂದು ಮಾತು ಹೇಳ್ತಾರೆ, ಗುರುಗಳಿಗೆ ಬಾಲ್ಯ ವಯಸ್ಸಿದ್ದಾಗ ಸ್ವಾಮಿ ವಿವೇಕಾನಂದ ಅವ್ರ ಗುರುಗಳಿಗೆ ಒಂದು ಪ್ರಶ್ನೆ ಮಾಡಿದ್ರ. ಏನು ಮಾಡಿದ್ರು ಅಂದ್ರ, ಗುರುಗಳೇ ನಮ್ದೊಂದು ಪ್ರಶ್ನೆ ಏನಪ್ಪ, ಗಣಿತ ಇವೇನು ವಿಜ್ಞಾನ, ಕನ್ನಡ, ಹಿಂದಿ
ಇವೇನು ಕಲಿಕ್ಕಿಂತ ಪೂರ್ವದಲ್ಲಿ ಒಂದೇ ಒಂದು ಕಲ್ತ್ರ ಸಾಕು ನನಗೆ, ಅದು ಯಾವಾಗ ಓದ್ಕಿದ್ರತ್ ಸ್ವಾಮಿ ವಿವೇಕಾನಂದರು. ಇದೆಲ್ಲ ಕಲಿಕ್ಕಿಂತ ಮುಂಚೆ ಒಂದೇ ಒಂದು ಕಲಿಬೇಕು, ಅದು ಯಾವಾಗ ಓದ್ ಕೇಳಿದಾಗ ಗುರುಗಳು ಹೇಳಿದ್ರತ್ತ, ಈ ಭಾರತ ದೇಶ ನಮ್ದು, ಈ ಧರ್ಮ ನಮ್ದು ಅಂತ ಕಲ್ತ್ರ ಮಾತ್ರ ಯಾವುದು ಬೇಕಾಗಿಲ್ಲತ್ತ. ಆವಾಗ ಬಾಲ್ಯ ವಯಸ್ಸಿನೊಳಗೆ ಬೋಧ ಕೊಟ್ಟಂತ ಸ್ವಾಮಿ ವಿವೇಕಾನಂದಗ ಅದೇ ಸ್ವಾಮಿ ವಿವೇಕಾನಂದ ಇವತ್ತು ಜಾಗೃತ ವಿವೇಕಾನಂದ ಆಗಿ ಸಣ್ಣ ವಿದ್ಯಾರ್ಥಿಯಾಗಿ ದೇಶವನ್ನೇ ನನ್ನಂತ ಗೆದ್ದಂತ ಸ್ವಾಮಿ ವಿವೇಕಾನಂದ ನೆನೆಸ್ಕೊಂಡ್ರೆ ಮಾತ್ರ ನಾವು ಸಾಲಿ ಕಲಿತಕ್ಕೂ ಸ್ವಾರ್ಥಕ ಆಗ್ತದೆ. ಒಂದು ಮಾತು ಹೇಳ್ಬೇಕಂದ್ರೆ ಎಷ್ಟೇ ಸಾಲಿ ಕಲ್ತರು ನಾವು ದೊಡ್ಡವರಾಗಕ್ಕೆ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಧರ್ಮ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಸಂಸ್ಕೃತ ಇದ್ರೆ ಮಾತ್ರ ನಾವು ವಿದ್ಯಾ ಕಲ್ತಿದ್ದಕ್ಕೂ ಸ್ವಾರ್ಥಕ ಆಗ್ತದೆ. ಶಾಲೆ ಸಣ್ಣ ಇಂಗ್ಲಿಷ್ ಗ್ರಾಮದಲ್ಲಿ ಇರ್ಬೋದು, ನಮ್ಮ ತಲೆಯೊಳಗೆ ಏನಿರ್ತದ ಅಂದ್ರೆ ಮಕ್ಕಳಿಗೆ ಮಂಗಳೂರ ಕಲಿಸ್ಬೇಕಂತಿರ್ತದ. ಅಂತಲ್ಲಿ ನೀವು ದೊಡ್ಡ ಸಿಕ್ಕಾಪಟ್ಟಿ ರೊಕ್ಕ ಕೊಟ್ಟು ಕಲಿಸೋಕ್ಕಿಂತ ಸರಸ್ವತಿ ತಾಯಿ ಎಲ್ಲಿ ಅದಾಳ ಅಂತಂದ್ರ ಈ SSC ಸೈನಿಕ್ ಸ್ಕೂಲ್ ಒಳಗೆ ಇದ್ದಾಳೆ. ಎಲ್ಲರೂ ಇಲ್ಲಿ ಕಲ್ತ್ರೆ ಮಾತ್ರ ಇವತ್ತಿಲ್ಲ ನಾಳೆ ದೊಡ್ಡ ಮೆಟ್ಲು ಏರಲಿಕ್ಕೆ ಆಗ್ತದೆ ಅಂತೇಳಿ ಆಶ್ರಜನ ಮುಖಾಂತರ ಹೇಳುತ್ತಾ ಒಂದೇ ಒಂದು ಉದಾಹರಣೆ ಕೊಟ್ಟು ಮುಗಿಸ್ತೀನಿ ನಾನು. ಸರಸ್ವತಿ ಮತ್ತು ಲಕ್ಷ್ಮಿ ಇಬ್ರು ಅಕ್ಕ ತಂಗಿಯರು, ಯಾವುದು ಮುಖ್ಯ ಅನ್ನೋದೊಂದು ಹೇಳಿ ಮುಗಿಸಿಬಿಡ್ತೀನಿ. ಸರಸ್ವತಿ ಮತ್ತು ಲಕ್ಷ್ಮಿ ಇವರಿಬ್ಬರು ಅಕ್ಕ ತಂಗಿಯರು. ದೇವಲೋಕದಲ್ಲಿ ಒಂದು ಚರ್ಚೆ ನಡೀತದೆ. ನಾರದ ಮುನಿಗಳೇ ಭೂಲೋಕದಂದು ಎಲ್ಲಾನು ಪತ್ರಿಕೆಗಳು ತಂದು ಪರಮಾತ್ಮಗೆ ಹೇಳ್ತೀರಿ, ಆ ಭವಿಷ್ಯ ನಮಗಿಟ್ಟು ಕೇಳ ಭೂಲೋಕದ ಭವಿಷ್ಯ ಬಂದು ಏನ್ ಹೇಳ್ತಾರಲ್ಲ, ನಮ್ಮ ಇಬ್ರು ಅಕ್ಕ ತಂಗಿ ಭವಿಷ್ಯ ನಮಗೆ ಹೇಳ್ಬೇಕಂತ ಕೇಳಿದಾಗ ಅವಾಗ ನಾರದ ಮುನಿಗಳು ಹೇಳ್ತಾರೆ, ಅಕ್ಕ ತಂಗಿಯರೇ ನಿಮ್ಮ ಭವಿಷ್ಯ ನಾನು ಕೈ ನೋಡಿ ಮುಖ ನೋಡಿ ಹೇಳಕ್ ಆಗಲ್ಲ, ನಂದೊಂದು ಮಾತದ, ಮಾತಿನ ಪ್ರಕಾರ ನಡ್ಕೊಂಡ್ರೆ ಮಾತ್ರ ನಿಮ್ಮ ಭವಿಷ್ಯ ಹೇಳಕ್ ಸಾಧ್ಯ, ಹೇಳು. ಒಂದು 100 ಮೀಟರ್ ಮ್ಯಾಗ ಅವ್ರಿಗೆ ನಿಂದ್ರಿಸಿದ ನಾರದ ಮುನಿಗಳು. ಒಂದು ಇಲ್ಲಿ ಗೀರವನ್ನು ಹೇಳ್ದ, ಒಂದು ಬ್ರೋಣಿ ಹಾಕದ ಒಂದು ಗೀರವನ್ನು ಹೇಳ್ದ. ಅವ್ರಿಗೆ ಹೇಳ್ದ, ಲಕ್ಷ್ಮಿ ನೀನು ಇಲ್ಲಿ ಬಂದು ಮುಟ್ಟಬೇಕು, ನಾ ಎಲ್ಲಿಗೆ ಹಾಕಿನ ಗೀರ ಅಲ್ಲಿಗೆ ಬಂದು ಮುಟ್ಟಬೇಕಂದಾಗ ಲಕ್ಷ್ಮಿ ಸರ 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 ಬಂದು ನಿಂತ್ಲು. 1 ಸೆಕೆಂಡ್ ಬಂದು ನಿಂತ್ಲು ಲಕ್ಷ್ಮಿ. ಹೊಳ್ಳಿ ಹೋಗಂದ ಲಕ್ಷ್ಮಿಗೆ. ಹೊಳ್ಳಿ ಹೋಗುವಾಗ ಸೀದಾ ಹೋಲಿಲಕ್ಕಿ ಈ ಕಡೆ ಹೋಗಿ ನಿಂತ್ಲು. ನಂತರ ಸರಸ್ವತಿಗೆ ಬಾ ಅಂದ ನಾರದ ಮುನಿಗಳು. ಸರಸ್ವತಿ ಒಂದು 100 ಮೀಟರ್ ಬರಬೇಕಾಗಿತ್ತು ಅಂದ್ರೆ ಒಂದು ದಿನ ತಗೊಂಡ್ಲಕ್ಕಿ. ಆದ್ರೆ ಹೊಳ್ಳಿ ಹೋಗು ಅಂದ್ರೆ ಸರಸ್ವತಿಗೆ ಹೋಗಕ್ ಆಗ್ಲಿಲ್ಲ. ಇದರ ಅರ್ಥ ಏನು ಅಂತಂದ್ರೆ ನಾವು ಸಂಪತ್ತಿಗೆ ಏನಾದ್ರೂ ಗಂಟು ಬಿದ್ದೇವ ಅಂದ್ರೆ ಸರಳ ಬರ್ತದ, ಬರಾಗ ಹೋಗಾಗ ದಾಣ ಡಿಕ್ಕ ಮಾಡಿ ಸತ್ಯನಾಶ ಮಾಡಿ ಹೋಗ್ತದ. ಸರಸ್ವತಿ ಒಂದು ಸಾರಿ ಬಂದ್ಲು ಅಂದ್ರ ನಾವು ಮಣ್ಣಾಗಿ ಹೋಗಿದ್ರು ಸಹಿತ ಹೆಸರು ಗಳಿಸೋದಂದ್ರ ಸರಸ್ವತಿ ಅಂತ. ಸರಸ್ವತಿ ಹೊಲಿಸ್ಕೊಂಡ್ರೆ ಮಾತ್ರ ನಮಗೇನೂ ಬೇಕಾಗಿಲ್ಲ ಕೇಳುತ್ತಾ ಈ ಶಾಲೆ ಉತ್ತರೋತ್ತರವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬೆಳಗಲಿ, ಶಾಲೆಯು ಮತ್ತೆ ಎಷ್ಟೋ ಇವು ಶಾಖೆಗಳಾಗಿ ಶಾಲೆ ಮತ್ತ ಹೆಚ್ಚಿನ ಉತ್ತರೋತ್ತರವಾಗಿ ಬೆಳಿಲಿ ಅಂತೇಳಿ ಈ ಆಶೀರ್ವಾದ ಮುಖಾಂತರ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಸತ್ಯಂ ಶಿವಂ ಸುಂದರಂ.